ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸ್ನೇಹಿತರೆ, ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್‌ಗೆ ಸ್ವಾಗತ. ಹೌದು, ಗೃಹಲಕ್ಷ್ಮಿ ನಿಮ್ಮ ಬೆಳವಣಿಗೆ ಸಬಲೀಕರಣಕ್ಕೆ ಈ ದುಡ್ಡು ಜಮಾ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ಮಕ್ಕಳ ವಿದ್ಯಾಭ್ಯಾಸ ಈಗ ಪ್ರಾರಂಭವಾಗ್ತಾ ಇದೆಯಲ್ಲ, ಮತ್ತೆ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಈಗ 30ನೇ ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಆಲ್ರೆಡಿ ಬಕ್ರೀದ್ ಹಬ್ಬದ ದಿನಕ್ಕಿಂತ ಮುಂಚಿತವಾಗಿಯೇ ಪ್ರಾರಂಭಿಸಿದ್ರು. ಈಗ ಮತ್ತೆ ನಿಮ್ಮ ಖಾತೆಗಳಿಗೆ ಈಗ ಜಮಾ ಆಗ್ತಾ ಇದೆ. ಸುಮಾರು ಇಂದು ಕೂಡ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ 30ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದು ಈ ಒಂದು 13 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹೀಗಾಗಿ ಈ ಜಿಲ್ಲೆಗಳನ್ನ ತಿಳ್ಕೊಳ್ಳಿ. ಜೊತೆಗೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಯಾವ ಕಂತುಗಳು ಈಗ ಸದ್ಯಕ್ಕೆ ಬರ್ತಾ ಇದೆ, ಅದರೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಸೊ ನಿಮ್ಮ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಚಾಲ್ತಿ ಮಾಡಿಸ್ಕೊಳ್ಳಿ, ಇದು ಮುಖ್ಯವಾದಂಥದ್ದು. ಯಾಕಂದರೆ ಸರ್ಕಾರ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು ಎಲಿಜಿಬಲ್ ಇಲ್ಲದವರನ್ನ ತೆಗೆದಾಕಿದೆ, ಓಕೆ. ಆದರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ನಿಮ್ಮ ಖಾತೆಯಲ್ಲಿ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನು, ಸೊಲ್ಯೂಷನ್ ಹೇಗೆ, ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಯಾಕಂದರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಬಹಳಷ್ಟು ದುಡ್ಡು ಬರುತ್ತೆ. ಅದರಲ್ಲಿ ಈಗ ಎಲೆಕ್ಷನ್ ಸಮೀಪ ಬಂದ ಹಾಗೆ ಈಗಾಗಲೇ ಸಾಕಷ್ಟು ಕಂತುಗಳು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ವಿಡಿಯೋನ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು, ಎಲ್ಲ ಡೀಟೇಲ್ಸ್ ತಿಳಿದು ಬಿಡುತ್ತೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದ್ದು 2,000 ರೂಪಾಯಿಯನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ಸೊ ಈ 30ನೇ ಕಂತಿನ ಹಣ ಅಂದ ಬಳಿಕ ನೀವು ಅನ್ಕೊಂಡಿರ್ತೀರಿ ಜನವರಿ ಅಥವಾ ಫೆಬ್ರವರಿ ತಿಂಗಳ ಹಣ ಅಂತ. ಇಲ್ಲ ಸ್ನೇಹಿತರೆ, ಈ ವರ್ಷದ ಪ್ರಾರಂಭಿಕ ಕಂತು ಜನವರಿ ತಿಂಗಳ ಹಣ. ಅಂದರೆ ಯಾವ ಕಂತಿನ ಹಣ ಅಂತ ನೀವು ಅದರ ಬಗ್ಗೆ ತಿಳ್ಕೊಳ್ಬೇಕು. ಮೊದಲು 28ನೇ ಕಂತಿನ ಹಣ ಸ್ನೇಹಿತರೆ, ಅದು ಆಲ್ರೆಡಿ ಅವಾಗ್ಲೇನೆ ಕ್ಲಿಯರ್ ಆಗಿದೆ ಒಂದು ತಿಂಗಳ ಹಿಂದೆನೆ. ಸೊ ಅದಾದ ಬಳಿಕ 29ನೇ ಕಂತಿನ ಹಣವನ್ನು ಅಂದರೆ ಫೆಬ್ರವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು, ಆದರೆ ಸರಿಯಾಗಿ ಜಮಾ ಆಗಲಿಲ್ಲ. ತಾಂತ್ರಿಕ ದೋಷ ಅಥವಾ ಇನ್ನಿತರ ದೋಷಗಳ ಕಾರಣದಿಂದಾಗಿ ಅಂತ ಹೇಳಿದ್ರು, ರೀಸನ್ ಹೇಳಿದ್ರು. ಹಾಗಾಗಿ ನಿಮ್ಮ ಖಾತೆಗಳಿಗೆ ಸರಿಯಾಗಿ ದುಡ್ಡು ಬರಲಿಲ್ಲ, ಓಕೆ. ಆದರೆ ಈಗಲಾದರೂ ಕ್ಲಿಯರ್ ಮಾಡಬೇಕಂತ ಮನವಿ ಇದ್ದೇ ಇರುತ್ತೆ ಮತ್ತು ಬಿಡುಗಡೆ ಕೂಡ ಮಾಡ್ತಿದ್ದಾರೆ. ಇನ್ನು ಮಾರ್ಚ್ ಅಂದರೆ 30ನೇ ಕಂತಿನ ಹಣ ಸ್ನೇಹಿತರೆ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಅಂದರೆ 30 ಮತ್ತು 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಈ 13 ಜಿಲ್ಲೆಗಳಿಗೆ 30ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದ್ದು, ಆ ಜಿಲ್ಲೆಗಳು ಯಾವುವು ಅಂತ ನೋಡೋದಾದರೆ ಮುಖ್ಯವಾಗಿ ನಾನು ಹೇಳಿರುವ ಹಾಗೆ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಹೋಗುತ್ತೆ. ಸೊ ಯಾಕಂದರೆ ಅಲ್ಲಿಯೇ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿರುತ್ತೆ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ದುಡ್ಡು ಹೋಗಿ ಪ್ರೊಸೆಸರ್ ಮುಗಿಸ್ಕೊಂಡು ಬಂದ ಕಾರಣಕ್ಕಾಗಿ ಅಲ್ಲಿಯೇ ದುಡ್ಡು ರಿಲೀಸ್ ಆಗತ್ತಲ್ವ. ಹಾಗಾಗಿ ಅದಾದ ಬಳಿಕ ಈಗ ವಿಜಯನಗರಕ್ಕೆ, ಧಾರವಾಡಕ್ಕೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಕೊಪ್ಪಳ, ಹಾಸನ, ಕೊಡಗು, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೂ ಕೂಡ ದುಡ್ಡು ಬರ್ತಾ ಇದೆ. ಹಾಗಾಗಿ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ, ಪ್ರತಿಯೊಬ್ಬರಿಗೂ ಕೂಡ ಈ ದುಡ್ಡು ಬರುತ್ತೆ. ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆದಷ್ಟು ಈ ಗೃಹಲಕ್ಷ್ಮಿಯಲ್ಲಿ 30ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಸೊ ಈ ಮಾರ್ಚ್ ತಿಂಗಳ ಹಣವನ್ನು ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ ಅಂದ ಬಳಿಕ ನಿಮ್ಮ ಖಾತೆಗಳು ಕೂಡ ಚಾಲ್ತಿಯಲ್ಲಿ ಇರಬೇಕಲ್ವಾ. ಸೊ ಲಕ್ಷಾಂತರ ಫಲಾನುಭವಿಗಳು ಏನು ಮಾಡ್ತೀರಿ, ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಕೊಳ್ತೀರಿ, ಆದರೆ ಆ್ಯಕ್ಟಿವ್ ಇಟ್ಕೊಳ್ಳೋದಿಲ್ಲ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತಾರಂದರೆ, ಸೊ ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಇಟ್ಕೊಳ್ಳೋದಿಲ್ಲ, ಅದನ್ನು ಏನು ಮಾಡ್ತಾರೆ, ಓಪನ್ ಮಾಡಿಬಿಡ್ತಾರೆ. ದುಡ್ಡನ್ನು ಹಾಕೋದು, ತೆಗೆಯೋದು, ಅಥವಾ ನೀವು ಈಗ ಸಿಟಿಯಲ್ಲಿ ಇದ್ದಂಥವರು ಕಿರಾಣಿ ಶಾಪ್ ಆಗಿರಲಿ ಅಥವಾ ಇನ್ನಿತರ ವಹಿವಾಟುಗಳನ್ನು ಮಾಡಿ ಆನ್ಲೈನ್ ಟ್ರಾನ್ಸಾಕ್ಷನ್ ಆದರೂ ಮಾಡ್ತಿರ್ತಾರೆ. ಕೊನೆ ಪಕ್ಷ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮನ್ನು ಯೂಸ್ ಮಾಡ್ಕೊಳ್ತಿರ್ತಾರೆ. ಆದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಬರೋದಿಲ್ಲ ಸ್ನೇಹಿತರೆ. ಸೊ ನಿಮ್ಮ ಅಕೌಂಟು ಆ್ಯಕ್ಟಿವ್ ಇರಬೇಕು. ಅಂದರೆ ದುಡ್ಡನ್ನು ಹಾಕೋದು, ತೆಗೆಯೋದು ಈ ರೀತಿ ವಹಿವಾಟುಗಳನ್ನು ನೀವು ಮಾಡ್ತಾ ಇದ್ದರೆ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ. ಇಲ್ಲ ಅಂದರೆ ನೀವು ಯಾವುದೇ ಯೋಜನೆಯನ್ನು ಪಡ್ಕೊಳ್ಬೇಕಂದ್ರೆ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸಾರಿ ಬ್ಯಾಂಕ್ಗೆ ಹೋಗಿ ನಿಮ್ಮ ಅಕೌಂಟ್ ಚಾಲ್ತಿ ಇದೆಯಾ ಅಲ್ವಾ ನೋಡ್ಕೊಳ್ಳಿ ಮತ್ತು KYC ಮಾಡಿಸ್ಕೊಳ್ಳಿ. ಒಂದು ಸಾರಿ ದುಡ್ಡನ್ನು ಹಾಕಿ ತೆಗೆದ್ರೆ ಸಾಕು, ಅದು ಓಪನ್ ಆಗುತ್ತೆ ಮತ್ತು ಆ್ಯಕ್ಟಿವ್ ಆಗುತ್ತೆ. ಆವಾಗ ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಕ್ಕೆ ಸಾಧ್ಯ. ಮತ್ತು ಮೇಲಿಂದ ಮೇಲೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್ಗಳಾದರೂ ನೀವು ಮಾಡಿಸ್ತಾ ಇದ್ದರೆ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಇದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರಪ್ಪ ಅಂತ ಹೇಳ್ಬಿಟ್ಟು ಅದನ್ನು ಆ್ಯಕ್ಟಿವ್ ಇಡ್ತಾರೆ. ಸೊ ನೀವು ಅದನ್ನು ಯೂಸೇ ಮಾಡಲಿಲ್ಲ ಅಂದರೆ ಅದನ್ನು ಬಂದ್ ಮಾಡಿಬಿಡಲಾಗುತ್ತೆ. ಅದಕ್ಕಾಗಿ ಅದನ್ನು ಆ್ಯಕ್ಟಿವ್ ಇಟ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಸರ್ಕಾರದ ದುಡ್ಡು ಬರುತ್ತೆ, ಆದರೆ ನಿಮ್ಮ ಖಾತೆಗಳಿಗೆಲ್ಲ ರಿಟರ್ನ್ ಸರ್ಕಾರದ ಖಾತೆಗೆ ಹೋಗುತ್ತೆ.
ಅದಕ್ಕಾಗಿ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇಟ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ. ಸೊ ಬಹಳ ನಾನೇನು ಲಾಂಗ್ ಆಗಿ ನಿಮಗೇನು ತಿಳಿಸ್ಕೊಟ್ಟಿಲ್ಲ, ಇದ್ದಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.